ಎಲ್ಲ ಭಕ್ತಾದಿಗಳಿಗೆ ನಮ್ಮ ದ್ರೌಪದಿ ಅಮ್ಮನ ದೇವಸ್ಥಾನ ಪರವಾಗಿ ಎಲ್ರಿಗೂ ಸುಸ್ವಾಗತ ಮಾಡ್ತಾಯಿದ್ದೀನಿ. ಈ ದೇವಸ್ಥಾನ 75 ವರ್ಷ ಆಯ್ತು. ಈ ದೇವಸ್ಥಾನ ಇತಿಹಾಸ ಫಸ್ಟ್ ಈ ದೇವಸ್ಥಾನ ಹೆಸರು ಭಜನಾ ಮಂದಿರ ಅಂತ ಒಂದಿತ್ತು. ಆಮೇಲೆ ಕರಗ ಸ್ಟಾರ್ಟ್ ಮಾಡಿ 60 ವರ್ಷ ಆಯಿತು. ಈ ಹೊತ್ತಿಗೆ 60 ವರ್ಷ, ಇದು 60ನೇ ವರ್ಷ ವಾರ್ಷಿಕೋತ್ಸವ. ಎಲ್ಲ ಭಕ್ತಾದಿಗಳಿಗೆ ಹೇಳ್ಕೊಳ್ಳೋದಂದರೆ ಮಳೆ ಬರಬೇಕು, ಜನ ಎಲ್ಲ ತುಂಬ ಚೆನ್ನಾಗಿರ್ಬೇಕು, ಯಾವೊಂದು ಕಾಯಿಲೆ ಇರಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಂಡು ಈ ಸತಿ ಸ್ಪೆಷಲಾಗಿ ಹೋಮ ಎಲ್ಲ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ಈ ಸತಿ 60ನೇ ವರ್ಷ ವಾರ್ಷಿಕೋತ್ಸವ ಕರಗ ಫಂಕ್ಷನ್ ಮಾಡ್ತಾಯಿದ್ವಿ. ಎಲ್ಲ ಭಕ್ತಾದಿಗಳು ಬಂದು ಪುತ್ತಮ್ಮನ ದೇವರು ಕೃಪೆನ ಪಡಿಬೇಕಂತೇಳಿ ಎಲ್ಲ ಭಕ್ತಾದಿಗಳಿಗೂ ನಾನು ಬೇಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ದ್ರೌಪದಿ ಅಮ್ಮ ದೇವಸ್ಥಾನ ಪರವಾಗಿ 60ನೇ ವರ್ಷ ಕರಗ ಮಹೋತ್ಸವ. ನನ್ನ ಹೆಸರು ನೇತಾಜಿ ಅಂತ. ಶುಕ್ರವಾರ ಮಾಂಗಲ್ಯ ಪೂಜೆ, ಮಧ್ಯಾಹ್ನ, ಸಂಜೆ ನೀರಿನ ಕೊಡ ಉತ್ಸವ, ಭಾನುವಾರ ಕರಗ. ಭಕ್ತರೆಲ್ಲ ಬಂದು ಅಮ್ಮನ ಆಶೀರ್ವಾದ ಪಡಬೇಕಂತ ಕೋರಿಕೆ. ಸುಮಾರು 60 ವರ್ಷದಿಂದ ಶ್ರೀ ದ್ರೌಪದಿಯಮ್ಮ ದೇವಸ್ಥಾನದ ಅಗ್ನಿಕುಂಡ ಕರಗ ಮಹೋತ್ಸವ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಈ ವರ್ಷವೂ ಅಮ್ಮನವರಿಗೆ ಮಾಘ ಮಾಸದಲ್ಲಿ ಬಂದು ಧ್ವಜನ ಆಚರಿಸುತ್ತಾರೆ. ಅದೇ ಥರ ಚೈತ್ರ ಮಾಸದಲ್ಲಿ ಪುಷ್ಪ ಕರಗವನ್ನು ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡಿ ಬರ್ತಾರೆ. ಈ ಅಮ್ಮನ ಬಂದು ನಂಬಿದವ್ರನ್ನ ಯಾವತ್ತೂ ಈ ತಾಯಿ ಬಂದು ಕೈ ಬಿಟ್ಟಿಲ್ಲ. ಈ ತಾಯಿ ಬಂದು ಆದಿಶಕ್ತಿಯಾಗಿ, ಆದಿ ಸ್ವರೂಪಿಣಿಯಾಗಿ, ಮಹಾಶಕ್ತಿಯಾಗಿ ಮಹಾಭಾರತದಲ್ಲಿ ಹುಟ್ಟಿ ಬಂದವಳು ಈ ಅಗ್ನಿಶಕ್ತಿ. ಅದೇ ಥರ ಪಂಚಪಾಂಡವರ ಪತ್ನಿ ತಾಯಿ ಆದಿಶಕ್ತಿ ದ್ರೌಪದಿಯಮ್ಮ ತುಂಬ ಶಕ್ತಿಯಾಗಿದೆ ಈ ಅಮ್ಮನವರಿಗೆ. ಥರ 18 ದಿವಸ ಇಲ್ಲಿ ಮಹಾಭಾರತ ನಡೆಯುತ್ತೆ. ಮಹಾಭಾರತ ಕಥೆಯೂ ನಡೆಯುತ್ತೆ. ಅಮ್ಮನವರಿಗೆ 18ನೇ ದಿವಸ ದುರ್ಯೋಧನನ ಕೊಂದಾಕಿ ಆ ರಕ್ತದಿಂದ ತನ್ನ ಅಮ್ಮನವರ ಕೂದಲಿಗೆ ಅದನ್ನು ಬಂದು ಎಣ್ಣೆಯಾಗಿ ಹಚ್ಚಿ ಅಮ್ಮನವರಿಗೆ ಕೂದಲನ್ನ ಬಂದು ಗಂಟಾಕ್ತಾರೆ. ಕೆಲವು ಕಡೆ ಬಂದು ದ್ರೌಪದಿಯಮ್ಮ ಬಂದು ಊರ ಆಚೆ ಇರ್ತಾರೆ. ಈ ಏರಿಯಾದಲ್ಲಿ ಬಂದು ಅಮ್ಮ ಬಂದು ಊರ ಮಧ್ಯದಲ್ಲಿದ್ದಾರೆ. ಅದರಿಂದ ಅಮ್ಮನವರಿಗೆ ತುಂಬ ಶಕ್ತಿ ಇದೆ.
ಇದು ಚೌಡೇಶ್ವರಿ ದೇವಸ್ಥಾನದಿಂದ ಸ್ಟಾರ್ಟ್ ಆಗಿ ದೇವಸ್ಥಾನ ಬಂದು ಅಲ್ಲಿಂದ ಗಾಂಧಿ ಸ್ಕೂಲ್ ಸೇವಾಶ್ರಮ ಗ್ರೌಂಡಲ್ಲಿ ಅಗ್ನಿಗುಂಡ ನಡೀತದೆ. ಅಲ್ಲಿಂದ ಗೌತಮ್ ನಗರ, ಹನುಮಂತಪುರಮು, ಸೆಲ್ವನಗರ, ಒಕ್ಲಿಪುರಮು, ಸಾಯಿಬಾಬಾ ನಗರ, ದಯಾನಂದ ನಗರ, ರಾಮಚಂದ್ರಪುರಂ 1, 2, 3ನೇ ಮೈನ್ ರೋಡು, ಯಲ್ಲನ್ಪುರ, ಬಣಿರೆಡ್ಡಿ ಸರ್ಕಲ್ಲು, ಶ್ರೀರಾಮ್ಪುರ, ಪಾಪಣ್ಣ ಬ್ಲಾಕು ಸ್ವತಂತ್ರ ಭಾರತ ಬಂದು ಸೇರುತ್ತದೆ. ಕಾಲೇಜು ನಡೀತಾ ಇರೋ ಫಂಕ್ಷನ್ನು ಬಯಲು ನಾಟಕ ನಡೀತಾ ಇದೆ. ಇವಾಗ ನಾನು 33 ವರ್ಷದಿಂದ ಈ ಬಯಲು ನಾಟಕ ನಡೆಸ್ತಾ ಇದ್ದೀನಿ. ಬೆಳಕಿನ ಡ್ರಾಮಾ, ಬಯಲು ನಾಟಕ, ಅರ್ಜುನನ್ ತಪಸ್ಸು ಮಾಡ್ತಾಯಿದ್ದೀನಿ. 6ನೇ ಬಯಲು ನಾಟಕ ಕೊರವಂಜಿ ಅಂತ ಒಂದು ಬಯಲು ನಾಟಕ ಮಾಡ್ತಾಯಿದ್ದೀವಿ. 8ನೇ ನೈಟು ದುರ್ಯೋಧನ ಕರ್ಣನ್ ಮೋಕ್ಷ ಎன்ற ಬಯಲು ನಾಟಕ ಮಾಡ್ತಾಯಿದ್ದೀವಿ. ತಮಿಳ್ನಾಡಿಂದ ಬಂದು ಇಲ್ಲಿ ಅದು ಬಯಲು ನಾಟಕ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥ ಜನರು ನಮಗೆ ತುಂಬ ಸಹಾಯ ಮಾಡ್ತಾರೆ. ಆಡಿದಂತೆ ನಡೆದುಕೋ, ಕೊಟ್ಟ ಮಾತ ಉಳಿಸಿಕೋ, ಅಣ್ಣಮ್ಮನಾಣೆ ಇಟ್ಟು ನೀ ಹರಿಯನೆಂಬುದ ಮರೆತುಕೋ, ಹರಿಯನೆಂಬುದ ಮರೆತುಕೋ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಹಾಡಿದ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಕಾಡು ಮಲ್ಲೇಶನೇ ಒಮ್ಮೆ ತಾಯ ಬೇಡಿದ, ಬಿಲ್ವ ಪತ್ರೆಯ ಮರವ ಬೆಳೆಸು ಎಂದು ಬಯಸಿದ, ಕರೆಸಿದಳು ಕೆಂಪೇಗೌಡರ ಇಲ್ಲಿಗೆ, ಮರದ ಜೊತೆ ನಗರವನ್ನು ಕಟ್ಟಿಸಿದಳು ಮೆಲ್ಲಗೆ. ಪೂಜೆ ಬಿಟ್ಟ ನಗರ ದೊರೆಯ ವಿಜಯನಗರಕ್ಕೆ, ಹವಾನಿಸಿ ಹಾಕಿಸಿದಳು ಸೆರೆಯ ವಾಸಕ್ಕೆ. ಪುಟ್ಟ ಮಾತಾ ಬಿಟ್ಟ ಹರಕೆ ಗಟ್ಟಿ ಮಾಡಿಸಿ, 2 ವರುಷ ಅಳಿಸಿ ನಗಿಸಿ ತಂದು ಮಂದಿಸಿ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಹಾಡಿದ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ.
ಕೆಲವು ಕಡೆ ನೋಡ್ತೀರಾ ಕರಗ ಮಾತ್ರ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡಿ ಬರುತ್ತೆ. ಆದರೆ ಇಲ್ಲಿ ದ್ರೌಪದಿ ಅಮ್ಮನೇ ಕೆಂಡದಲ್ಲಿ ಪ್ರವೇಶ ಮಾಡ್ತಾರೆ. ಇಲ್ಲಿ ದ್ರೌಪದಿ ಅಮ್ಮನಿಗಿರೋ ಇದು ಏನಂದರೆ ಕೆಂಡದಲ್ಲಿ ಇರುವ ಕೆಂಡದ ಬಂದು ಬಾಳೆ ಎಲೆ ಇಟ್ಟು ಆ ಬಾಳೆಯಲ್ಲಿ ಕೆಂಡವನ್ನು ಇಟ್ಟು ತಾಯಿ ದ್ರೌಪದಿ ಅಮ್ಮನ ಮಡಿಯವರಿಗೆ ಕಟ್ಟುತ್ತಾರೆ. ದ್ರೌಪದಿ ಅಮ್ಮನೇ ಮಡಿಯಲ್ಲಿ ಕಟ್ಕೊಂಡು ಆ ಕೆಂಡದಲ್ಲಿ ಪ್ರವೇಶ ಮಾಡ್ತಾರೆ. ಅದೇ ಥರ ಬೋಧರಾಜನೂ ಪ್ರವೇಶ ಮಾಡ್ತಾರೆ ಕೆಂಡದಲ್ಲಿ, ಶಕ್ತಿ ಕರಗನೂ ಪ್ರವೇಶ ಮಾಡುತ್ತೆ. ಕೊನೆಯಾಗಿ ಆದಿಶಕ್ತಿಯಾನ ದ್ರೌಪದಿ ತಾಯಿಯವರು ಕೆಂಡ ಪ್ರವೇಶ ಮಾಡಿ ತನ್ನ ಭಕ್ತಾದಿಗಳು ಎಲ್ಲರೂ ಪ್ರವೇಶ ಮಾಡ್ತಾರೆ ಕೆಂಡದಲ್ಲಿ ಆನಂದದಿಂದ, ತುಂಬ ಖುಷಿಯಿಂದ ಅಗ್ನಿಯನ್ನು ಪುಷ್ಪವಾಗಿ ನೆನೆಸ್ಕೊಂಡು ಆ ಕೆಂಡವನ್ನು ತುಳ್ಕೊಂಡು ಬರ್ತಾರೆ. ಅದೇ ಥರ ತಾಯಿ ಆದಿಶಕ್ತಿ ಯಾವತ್ತೂ ನಮ್ಮದೋನ ಕೈ ಬಿಟ್ಟಿದ್ದಿಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಶ್ರೀ ಆದಿಶಕ್ತಿ ವೀರ ಪಾಂಚಾಲಿ ಅಮ್ಮ ಅಗ್ನಿ ಸ್ವರೂಪಿಣಿಯಾಗಿ ಇರ್ತಾಳೆ. ಚಿಕ್ಕ ವಯಸ್ಸು ಅಂತ ನೋಡ್ತಾ ಇದ್ದೀನಿ. ನನಗೆ ಮದುವೆ ಆಗಿಲ್ಲ, ದೇವ್ರನ್ನ ಬೇಡ್ಕೊಂಡೆ. ಈ ದೇವ್ರು ತುಂಬ ಶಕ್ತಿವಾದ ಒಂದು, ನೀವೆಲ್ಲ ನೋಡಿ ಬಂದು. ಈ ದೇವಸ್ಥಾನದ ಅಂಗಡಿ ಕೊಟ್ಟಿದ್ದೀನಿ ನಾನು. ಎಲ್ಲರೂ ಬಂದರೂ ಸಕ್ಸಸ್ ಆಗುತ್ತೆ. ವರ್ಷಕ್ಕೊಂದ್ಸಲಿ ಪೂಜೆ ನಡೀತದೆ, ಚೆನ್ನಾಗಿ ಮಾಡ್ತಾರೆ, ಸಕ್ಸಸ್ ಇದೆ. ಏನು ಬೇಡ್ಕೊಂಡ್ರೆ ನಡೆಸ್ಕೋದು ನಡೆಯುತ್ತೆ. ಈ ಅರ್ಜುನ ಮರ ಹತ್ತಿದ್ರು, ಆವಾಗ ಸ್ನಾನ ಮಾಡ್ಕೊಂಡು ನಿಲ್ಲಬೇಕು ಅಂತ ಹೇಳಿದ್ರು. ಆವಾಗ ನಿಂತಾಗ ನನಗೆ ಮದುವೆ ಆಗಿ ತುಂಬ ಜನಕ್ಕೆ ಮಕ್ಕಳು ಇಲ್ಲದೆ ಇರೋರಿಗೆ ಮಕ್ಕಳು ಕೊಟ್ಟಿದ್ದಾಳೆ. ಆ ಅಮ್ಮಂದು ತುಂಬ ಶಕ್ತಿ ಇದೆ. ಮದುವೆ ಆಗದೆ ಇರೋರಿಗೆ ಮದುವೆ. ಇಲ್ಲಿ ವರ್ಷಕ್ಕೊಂದು ಸತಿ ಜಾತ್ರೆ ನಡೀತದೆ. ಈ ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ನಾವೇನು ನೆನೆಸ್ಕೊಂಡಿದ್ದೀವೋ ಅದು ಒಳ್ಳೇದಿದ್ದರೆ ಖಂಡಿತ ಮಾಡಿಕೊಡ್ತಾಳೆ. ಪೂಜೆ ಮಾಡ್ತಿದ್ರೆ ಮಾತಾಡೋ ಥರನೇ ಇರೋದು. ಯಾರಾದರೂ ಆಚೆ ನಿಂತಿದ್ರೆ ಅವ್ರು ಏನಾದರೂ ಮಾಡ್ತಿದ್ರೆ ಅವ್ರದ್ದು ಮನೆಯದ ಬಗ್ಗೆ ಏನಾದ್ರು ಹೇಳ್ಬೇಕಿದ್ರೆ ಖಂಡಿತ ಹಂಗೆ ಹೇಳೋರು. ನಾನು ಹಂಗೆ ಕೇಳಿದ್ದೀನಿ, ಅದು ನಿಜ ಅಂತ ಒಪ್ಕೊಂಡು ಹೋಗಿದ್ದಾರೆ. ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋ ಶಕ್ತಿ ಅವಳಿಗಿದೆ.
ಬೆಳೆದು ಬಂದವಳು, ನಂಬಿ ಬಂದವಳು ಯಾವತ್ತೂ ಅಮ್ಮ ಕೈ ಬಿಟ್ಟಿಲ್ಲ. ನೀವು ಬನ್ನಿ, ಸಹಕರಿಸಿ. ಆಡಿದಂತೆ ನಡೆದುಕೋ, ಕೊಟ್ಟ ಮಾತ ಉಳಿಸಿಕೋ, ಅಣ್ಣಮ್ಮನಾನೆ ಇಟ್ಟು ನೀ ಹರಿಯನೆಂಬುದ ಮರೆತುಕೋ, ಹರಿಯನೆಂಬುದ ಮರೆತುಕೋ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಹಾಡಿದ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಕಾಡು ಮಲ್ಲೇಶನೇ ಒಮ್ಮೆ ತಾಯ ಬೇಡಿದ, ಬಿಲ್ವ ಪತ್ರೆಯ ಮರವ ಬೆಳೆಸು ಎಂದು ಬಯಸಿದ, ಕರೆಸಿದಳು ಕೆಂಪೇಗೌಡರ ಇಲ್ಲಿಗೆ, ಮರದ ಜೊತೆ ನಗರವನ್ನು ಕಟ್ಟಿಸಿದಳು ಮೆಲ್ಲಗೆ. ಪೂಜೆ ಬಿಟ್ಟ ನಗರ ದೊರೆಯ ವಿಜಯನಗರಕ್ಕೆ, ಹವಾನಿಸಿ ಹಾಕಿಸಿದಳು ಸೆರೆಯ ವಾಸಕ್ಕೆ. ಪುಟ್ಟ ಮಾತಾ ಬಿಟ್ಟ ಹರಕೆ ಗಟ್ಟಿ ಮಾಡಿಸಿ, 2 ವರುಷ ಅಳಿಸಿ ನಗಿಸಿ ತಂದು ಮಂದಿಸಿ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಹಾಡಿದ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ.